ಮಾತಾಡ್ತಾ ಇರೋದು ಶೋಭಾರಾಣಿ. ಇವತ್ತು ಹಾಕ್ತಾ ಇರೋದು ಮಾವಿನಕಾಯಿ ಮಸಾಲೆ ಉಪ್ಪಿನಕಾಯಿ ಹೆಂಗಂತ ತೋರಿಸ್ತೇನೆ. ಮೊದಲು 1-2 kg ಮಾವಿನಕಾಯಿ ಇದ್ದಿದ್ದು ಇದನ್ನು ನೀಟಾಗಿ ತೊಳ್ಕೊಂಡು ಒಣಗಿಸ್ಕೊಂಡಿದ್ದೇನೆ. ಯಾವುದು ನೀರು ಇರಬಾರ್ದು, ಕಾಟನ್ ಬಟ್ಟೆದ ಒಣಗಿಸ್ಕೋಬೇಕು. ಆಮೇಲೆ ಇದನ್ನು ಕಡಿಯೋದು ಹೆಂಗಂತ ತೋರಿಸ್ತೇನೆ. ಕಡ್ದಾದ್ಮೇಲೆ ಇದನ್ನು ನೀಟಾಗಿ ತಗೋಬೇಕು. ಇದನ್ನು ಒಳಗಿಂದ ಇದು ಯಾವುದೂ ಇರಬಾರ್ದು, ಉಪ್ಪಿನಕಾಯಿ ಹಾಳಕತ್ತಿ. ಎಲ್ಲವೂ ನೀಟಾಗಿ ಕಡ್ಕೊಂಡು ಇವನ್ನೆಲ್ಲ ತೆಗೆದು ಕ್ಲೀನ್ ಮಾಡಿ ಹೋಳ್ ಮಾಡಿ ತೋರಿಸ್ತೇನೆ. ನೋಡಿ ಫ್ರೆಂಡ್ಸ್, ಇವೆಲ್ಲ ಮಾವಿನಕಾಯಿ ಈ ಥರ ಒಟ್ಕೊಂಡಿದ್ದೀನಿ, ಕಡ್ದಿದ್ದೇನೆ. ಇದಕ್ಕೆ 1 kg ಬೆಲ್ಲ. ಇದನ್ನು ಸ್ವಲ್ಪ ಜಜ್ಕೊಂಡು ಸ್ವಲ್ಪ ಆಣ ಮಾಡೋದು. ತೀರಾ ಗಟ್ಟಿ ಏನಿರಲ್ಲ, ಸ್ವಲ್ಪ ಆಣ ಮಾಡ್ಕೊಳ್ಳೋದು. ಎಣ್ಣೆ ಇದು ಕಲಸೋಕ್ಕೆ ಇಷ್ಟು. ಸಾಸಿವೆ ಇದೆ, ಸ್ವಲ್ಪ ಮೆಂತ್ಯಕಾಳು, ಹಸಿ ಅರಶಿನ, ಮನೇಲೆ ಕುಟ್ಟಿದ್ದು ಬ್ಯಾಡಗಿ ಮೆಣಸಿನ್ಕಾಯಿ, ಇದು ಬೆಳ್ಳುಳ್ಳಿ, ಇದು ದೊಡ್ಡ ಉಪ್ಪ ಹಾಕಿ ಇದನ್ನು ಮಿಕ್ಸಿ ಮಾಡಿ ಕೂಡ್ಸೋದು ಹೆಂಗಂತ ತೋರಿಸ್ತೇನೆ. ಇಷ್ಟು ಐಟಮ್ಸ್ ಬೇಕು ಮಸಾಲೆ. ಇದನ್ನು ಮಾಡಿ ತೋರಿಸ್ತೇನೆ. ಮಿಕ್ಸಿ ಜಾರ್ಗೆ ಮೆಂತ್ಯಕಾಳು ಹಾಕೊಳ್ರಿ. ಮೊದಲು ಇದನ್ನು ಸಣ್ಣ ಪುಡಿ ಮಾಡ್ಕೊಂಬರ್ರಿ. ಈ ಥರ ಮೆಂತ್ಯ ಪುಡಿ ಆಯ್ತಿದ್ದು ಮಾಡ್ಕೊಂಬಂದೇವಿ. ನೆಕ್ಸ್ಟ್ ಇದನ್ನು ಸಾಸಿವೆ ಮಾಡೋಣ. ಅದಕ್ಕೆ ಹಾಕ್ತಾನೆ ಜಾರಿಗೆ. ಸಾಸಿವೆ ಆದಮೇಲೆ ಇದು ದೊಡ್ಡ ಉಪ್ಪು, ಇದನ್ನು ಮಿಕ್ಸಿ ಮಾಡೇ ಹಾಕಬೇಕು, ಹಾಗೆ ಹಾಕಂಗಿಲ್ಲ. ಇದನ್ನು ಸ್ವಲ್ಪ ಜೋಡ್ ಅಂತಾರಲ್ಲ ಆ ಥರ ಮಾಡಿ ಉಪ್ಪಿನಕಾಯಿ ಹಾಕೋದು ತೋರಿಸ್ತೇನೆ. ಇದನ್ನು ಮಿಕ್ಸಿ ಮಾಡ್ಕೊಂಬರ್ತೇನೆ. ಎಲ್ಲ ಮಿಕ್ಸಿ ಮಾಡಿದ್ದೀನಿ. ಇದು ದೊಡ್ಡ ಉಪ್ಪು, ಇದನ್ನು ಹಿಂಗೆ ಮಿಕ್ಸಿ ಮಾಡ್ಕೋಬೇಕು. ಎಲ್ಲ ಮಿಕ್ಸಿ ಇದನ್ನು ಹೆಂಗೆ ಕಲ್ಸೋದನ್ನು ತೋರಿಸ್ತೀನಿ ಬರ್ತೀನಿ. ಈಗ ಸ್ವಲ್ಪ ಎಣ್ಣೆ ಹಾಕಬೇಕು. ಹಸೆ ಎಣ್ಣೆದು ಕಾಸಿಲ್ಲ. ಎಣ್ಣೆನ ಹಾಕಿ ಹಿಂಗೆ ಕೈ ನೀಟಾಗಿ ತೊಳ್ಕೊಂಡು ಎಲ್ಲ ಹೋಳನ್ನು ಎಣ್ಣೆಗೆ ಹಿಂಗೆ ಮುಣಗ್ಬೇಕು. ಈ ಥರ ಮಾಡಬೇಕು. ಉಪ್ಪಿನಕಾಯಿ ಹಾಕಿದಾಗ ನಾನಾ ಥರ ಹಾಕ್ತಾರೆ. ಇದು ನಾವು ಹಾಕೋದಿಲ್ಲ. ಇದು ವರ್ಷದ ಉಪ್ಪಿನಕಾಯಿ ಅಲ್ಲ, ಹಾಗೆ ತಿನ್ಬೋದು. ಸ್ವಲ್ಪ ಎಳ್ಕದ ಕಾಯಿ, ಬಲ್ತ್ ಕಾಯಿ ಆದರೆ ವರ್ಷದ ಉಪ್ಪಿನಕಾಯಿ ಹಾಕೋದು ತೋರಿಸ್ತಾನೆ. ನೆಕ್ಸ್ಟ್ ಇದು ಹಿಂಗೆ ಆಗ್ಬೇಕು ನೋಡಿರಿ. ಎಲ್ಲ ಹೋಳಿಗೆ ಹಾಕಬೇಕಿದೆ ಎಣ್ಣೆ ನೀಟಾಗಿ. ಇದಾಯಿತು. ಇದು ಉಳಿದಿರೋ ಹೋಳನ್ನು ಇದಕ್ಕೆ ಹಾಕ್ಕೊತೀನಿ. ಸ್ವಲ್ಪ ಸ್ವಲ್ಪ ಹಾಕಿ ಕಲ್ಸ್ಕೊಳ್ರಿ. ಒಮ್ಮರೆ ಹಾಕಿದರೆ ಗೊತ್ತಾಗೋದಿಲ್ಲ. ಎಲ್ಲವೂ ನೀಟಾಗಿ ಕಲಿಸಿ ಎಲ್ಲ ತೋರಿಸ್ತಾನೆ ನಿಮಗೆ. ಕಲಿಸಿ ಎಲ್ಲಗಳಿಗೂ ಎಲ್ಲ ಮಾವಿನಕಾಯಿಗೂ ಈ ಥರ ಎಣ್ಣೆ ಹಾಕಿ ಕೈಲೇ ಕಲಿಸ್ರಿ. ಸ್ಪೂನ್ ಅವು ಯಾವ ತಗೋಬೇಡ್ರಿ, ಕೈಲೇ ಕಲಿಸಿ. ಒಂದೊಂದು ಐಟಮ್ಸ್ ಏನೇನು ಹಾಕ್ಬೇಕನ್ನ ತೋರಿಸ್ತೇನೆ. ಇದು ಸಾಸಿವೆ ಪುಡಿ ಎಲ್ಲ ಹಾಕ್ರಿ. ಸಾಸಿವೆ ಪುಡಿ ಹಾಕಿದಷ್ಟು ಚೆನ್ನಾಗಿರುತ್ತೆ. ನೆಕ್ಸ್ಟ್ ಮೆಂತೆ ಎಲ್ಲ ಹಾಕ್ರಿ. ಮೆಂತೆ, ಅರಶಿನ, ಹಸಿ ಅರಶಿನ ಮನೇಲೆ ಕುಟ್ಟಿದ್ದು ಎಲ್ಲ ಹಾಕ್ರಿ. ನೀಟಾಗಿ ಚೆನ್ನಾಗಾಗುತ್ತೆ. ಬೆಳ್ಳುಳ್ಳಿನ ಮಿಕ್ಸಿ ಮಾಡ್ಕೋಬೇಕು. ಇದು ಕಲ್ಸಕ್ಕೆ ಮಾತ್ರ, ಒಗ್ಗರಣೆ ಬೇರೆ ತೋರಿಸ್ತೇನೆ. ಖಾರ, ರುಚಿಗೆ ತಕ್ಕಷ್ಟು ಖಾರ ನಾವು ಇಷ್ಟು ಹಾಕ್ತೇವೆ. ನೀವು ಖಾರ ಜಾಸ್ತಿ ತಿನ್ನೋರಿದ್ರೆ ಹಾಕ್ಕೊಳ್ರಿ. ಲಾಸ್ಟಿಗೆ ಉಪ್ಪು ಹಾಕ್ಬೇಕು. ಉಪ್ಪು ದೊಡ್ಡ ಉಪ್ಪು ಮಿಕ್ಸಿ ಮಾಡಿ ಹಾಕೋಬೇಕು. ಈ ಥರ ಇದು ಟೇಸ್ಟ್ ಬೇರೆ ಥರನ ಕೊಡ್ತೈತಿ. ಸಣ್ಣ ಉಪ್ಪು ಹಾಕ್ಬೇಡ್ರಿ, ಅಷ್ಟು ಸರಿ ಬರೋದಿಲ್ಲ. ನೋಡಿರಿ ಈ ಥರ ಹಾಕ್ರಿ, ತುಂಬ ರುಚಿ ಚೆನ್ನಾಗಿರುತ್ತೆ. ಮತ್ತು ಬೇಕಂದ್ರೆ ಹಾಕೋಣ. ಸ್ವಲ್ಪ ಬೆಲ್ಲದ ಆಣ ಏನಿರಲ್ಲ, ಇದು ಕರಗಿಸ್ಕೊಂಡಿರ್ತೇವೆ ಅಷ್ಟೇ. ಬೆಲ್ಲನ ಪುಡಿ ಬೆಲ್ಲ ಹಾಕಿದ್ರೆ ಕರಗೋದಿಲ್ಲ. ಸ್ವಲ್ಪ ನೀರು ಹಾಕಿ ಒಲೆ ಮೇಲೆ ಇಟ್ಟಿರ್ತೇವೆ. ಇದು 1 kg ಐತಿ. 3/4 kg ಹಾಕ್ತೀನಿ. ಇನ್ನೊಂದು ಸ್ವಲ್ಪ ಉಳಿದಿದೆ, ಆಮೇಲೆ ಹಾಕ್ತೀನಿ. ಇದನ್ನು ಕೈಲೇ ಕಲಿಸ್ರಿ, ನಿಧಾನ ಕಲಿಸ್ರಿ. ಈ ಥರ ಕಲಿಸ್ರಿ ಫ್ರೆಂಡ್ಸ್, ತುಂಬ ಚೆನ್ನಾಗಾಗುತ್ತೆ ಉಪ್ಪಿನಕಾಯಿ. 1-2 ಅವರ್ ಬಿಟ್ಟು ಇದಕ್ಕೆ ಒಗ್ಗರಣೆ ಹೆಂಗೆ ಮಾಡೋದನ್ನು ತೋರಿಸ್ಕೊಡ್ತೀನಿ ನಿಮಗೆ. ಇದೆಲ್ಲ ಕುಡ್ಕೊಳ್ಳಿ ಸಾಮಾನು. 2 ತಾಸು ಅಂತೂ ಇರ್ರಿ ಇದೆಲ್ಲ ನಿಲ್ತೈತಿ. ಎಲ್ಲ ಕುಡ್ಕೊತೈತಿ ಮಸಾಲೆ. ತುಂಬ ಚೆನ್ನಾಗುತ್ತೆ ಮಸಾಲೆ ಉಪ್ಪಿನಕಾಯಿ, ಸೂಪರ್ ಆಗುತ್ತೆ ನೋಡಿ ಫ್ರೆಂಡ್ಸ್. ಇದು ಇಷ್ಟ ಆಯಿತು. ಇದನ್ನು ಕಲಿಸಿಟ್ಟಿದ್ದೀನಿ. 2 ಅವರ್ ಆಗಿದ್ದಕ್ಕೆ. ಇದು ನಾರ್ಮಲ್ ಒಂದು ಒಗ್ಗರಣೆ. ಎಣ್ಣೆ ಒಗ್ಗರಣೆಗೆ ಸ್ವಲ್ಪ ಒಣ ಮೆಣಸಿನ್ಕಾಯಿ ಮುರಿದಿಟ್ಕೊಂಡಿದ್ದೀನಿ. ಹಿಂಗೆ ತೊಗೊಂಡಿದ್ದೀನಿ. ಸ್ವಲ್ಪ ಬೆಳ್ಳುಳ್ಳಿ ಇದೆ. ಇದು ಕರಿಬೇವು. ನಾರ್ಮಲ್ ಒಗ್ಗರಣೆ, ಅಡುಗೆಗೆಲ್ಲ ಮಾಡ್ಕೊತಿಲ್ಲ ಅದೇ ಥರ ಒಗ್ಗರಣೆ. ಇದು ಹಾಕಿ ತಗೊಂಬಂದು ತೋರಿಸ್ತೀನಿ ನಿಮಗೆ. ಮಿಕ್ಸ್ ಮಾಡೋದು ನೋಡಿ ಫ್ರೆಂಡ್ಸ್. ಈ ಥರ ಒಗ್ಗರಣೆ ಹಾಕಿದ್ದು ನಾರ್ಮಲ್ ಒಗ್ಗರಣೆ. ಸಾಂಬಾರು ಪಲ್ಯಕ್ಕೆಲ್ಲ ಹಾಕ್ತಿರಲ್ಲ ಆ ಥರ. ಹಿಂಗೂ ಇದರಲ್ಲೇ ಹಾಕಿದ್ದೀನಿ ನೋಡಿರಿ. ಇದ್ರಾಗೆಲ್ಲ ಈ ಒಗ್ಗರಣೆನ ಇದು ಮಿಕ್ಸ್ ಮಾಡೋಣ. ಎಲ್ಲ ಹಾಕಿ ನಿಧಾನಕ್ಕೆ ಕಲಿಸ್ರಿ. ಎಲ್ಲ ಹೊಳೆದು ಹಾಕಬೇಕು. ಒಗ್ಗರಣೆನ ಆರಿಸ್ಕೊಂಡ ಮೇಲೆ ಹಾಕಬೇಕು ಉಪ್ಪಿನಕಾಯಿಗೆ. ಯಾವುದೇ ಕಾರಣಕ್ಕೂ ಬಿಸಿ ಒಗ್ಗರಣೆ ಹಾಕಬಾರ್ದು, ಉಪ್ಪಿನಕಾಯಿ ಸರಿ ಬರಲ್ಲ. ಇದನ್ನು ಕಲಿಸಿ ಗಾಜಿನ ಬಾಟ್ಲಿಗೆ ಹಾಕ್ರಿ, ಇಲ್ಲ ಬರಡಿ ಅಂತ ಇರ್ತಾವೆ ಅದ್ರಾಗ ಹಾಕ್ರಿ. ಹಾಕಿ ಚೆನ್ನಾಗಿ ಒಂದು 5 ದಿನ ಅಥವಾ 8 ದಿನ ಸಾಮಾನೆಲ್ಲ ಕೂಡಬೇಕಿದು ಮಿಕ್ಸ್ ಮಸಾಲೆ. ಅದೆಲ್ಲ ಕೂಡಾದ್ಮೇಲೆ ಊಟಕ್ಕೆ ಬರುತ್ತೆ. ಟೇಸ್ಟ್ ನೋಡ್ಬೇಕಂದ್ರೆ ನೀವು 5 ದಿನಕ್ಕೆ ಮತ್ತೆ ಹಿಂಗೆ ಹೊರಳೆಲ್ಲ ಮಿಕ್ಸ್ ಮಾಡ್ತಿರಲ್ಲ, ಅವಾಗ ಉಪ್ಪು ನೋಡಿರಿ, ಖಾರ ನೋಡಿರಿ, ಅವಾಗ ನಿಮ್ಗೆ ಅನಿಸ್ತೈತಿ. ಏನಾದರೂ ಬೇಕಾದರೆ ಸ್ವಲ್ಪ ಹಾಕಿ ಕಲಿಸ್ಕೊಳ್ಳಿ. ಯಾವುದು ಹೆಚ್ಚು ಕಮ್ಮಿ ಏನಾಗಲ್ಲ. ಪ್ರಮಾಣ ಕರೆಕ್ಟಾಗಿ ಹೇಳಿದ್ದೀನಿ, ಅದೇ ಪ್ರಮಾಣ ಮಾಡ್ಕೊಳ್ರಿ.
ಶೋಭಾರಾಣಿ ಉಪ್ಪಿನಕಾಯಿ ತಿಂದು ನೋಡ್ರಿ. ಎಲ್ಲ ಥರ ತಿಂದಿರ್ತೀರ, ಶೋಭಾರಾಣಿ ಉಪ್ಪಿನಕಾಯಿ ತಿಂದು ನೋಡ್ರಿ. ಈ ಥರ ಆಗಿದೆ ನೋಡ್ರಿ. ಮಸಾಲೆ ತುಂಬ ಚೆನ್ನಾಗಿ ಹತ್ತುತ್ತೆ. ಮಸಾಲೆ ಉಪ್ಪಿನಕಾಯಿ ಇದು ತುಂಬ ಟೇಸ್ಟಾಗಿರುತ್ತೆ, ರುಚಿಯಾಗಿರುತ್ತೆ. ನಾನಾ ಥರ ಉಪ್ಪಿನಕಾಯಿ ಐತಿ. ವರ್ಷದ ಉಪ್ಪಿನಕಾಯಿ ಐತಿ, ಆಮೇಲೆ ಹಸಿ ಮಾವಿನಕಾಯಿ ಇರುತ್ತೆ, ಪಳು ಅಂತ ಮಾಡ್ತಾರೆ, ಅದನ್ನೆಲ್ಲ ತೋರಿಸ್ತೀನಿ. ಇದೊಂಥರ ಉಪ್ಪಿನಕಾಯಿ ಮಾಡಿ ನೋಡ್ರಿ, ರುಚಿ ಟೇಸ್ಟ್ ನೋಡ್ರಿ. ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್. ಥ್ಯಾಂಕ್ ಯು, ಧನ್ಯವಾದ.